ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ದೇಶದ್ರೋಹಿ ಕನ್ನಡ ದ್ರೋಹಿಗಳ ವಿರುದ್ಧ ಪವರ್ಫುಲ್ ವರದಿಯನ್ನ ನಾವು ಬಿತ್ತರ ಮಾಡಿದ್ವಿ. ಈಗ ಬಿಡದಿಯ ಟೊಯೋಟಾ ಕಾರ್ಖಾನೆಯಲ್ಲಿ ದೇಶದ್ರೋಹಿ ಬರಹವನ್ನ ಬರೆಯಲಾಗಿತ್ತು. ಪವರ್ ವರದಿಯ ಬೆನ್ನಲ್ಲೇ ಈ ಆಡಳಿತ ಮಂಡಳಿ ಈಗ ಅಲರ್ಟ್ ಆಗಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರಿಂದ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಬರಹವನ್ನ ಬರೆದಂತ ಶೌಚಾಲಯದಲ್ಲಿ ಆಡಳಿತ ಮಂಡಳಿ ಈಗ ಪರಿಶೀಲನೆಯನ್ನ ನಡೆಸಿದೆ. ಕಾರ್ಮಿಕರಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಪೊಲೀಸರು. ಈ ಕಾರ್ಖಾನೆಯ ಸಿಸಿಟಿವಿಯನ್ನ ಬಿಡದಿ ಪೊಲೀಸರು ಪರಿಶೀಲಿಸಿದ್ದಾರೆ. ಪವರ್ ಟಿವಿ ವರದಿಯನ್ನ ಬೆಂಬಲಿಸಿ ಇನ್ನು ಕನ್ನಡ ಪರ ಸಂಘಟನೆಗಳು ಕೂಡ ಪ್ರೊಟೆಸ್ಟ್ ಕೂಡ ನಡೆಸಿದೆ. ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಶಿಕ್ಷಿಸಬೇಕು ಅಂತ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಪವರ್ ಟಿವಿ ಮೂಲಕ ಕನ್ನಡ ಪರ ಸಂಘಟನೆಗಳು ಒತ್ತಾಯವನ್ನ ಮಾಡಿವೆ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ರಾಜ್ಯ, ನಮ್ಮ ದೇಶ ಅನ್ನೋದು ನಾವು ಊಹೆ ಮಾಡ್ಕೋಬೇಕಾಗುತ್ತೆ. ಇಂಥ ಒಂದು ಪ್ರತಿಷ್ಠಿತ ಕಂಪನಿನಲ್ಲಿ ಅಂತ ಒಂದು ಸಂದರ್ಭ ಬಂದಾಗ ಪಾಕಿಸ್ತಾನಕ್ಕೆ ಜೈ, ಕನ್ನಡಿಗರಿಗೆ ಕೆಟ್ಟ ಅವಹೇಳನಕಾರಿಯಾಗಿ ನಾನು ಹೇಳುವಂತ ಶಬ್ದನ ಬಳಸದೇ ಇರುವಂತ ಶಬ್ದದಲ್ಲಿ ಬರೆದ್ರು ಕೂಡ ಅವರು ಪೊಲೀಸ್ ಇಲಾಖೆಗೂ ತಿಳಿಸ್ತೆ ಒಳಗಡೆ ಅದನ್ನ ಮುಚ್ಚಿಟ್ಟಿರುವಂಥದ್ದು ಬಹಳ ಖಂಡನೀಯ. ಅದಕ್ಕೆ ನಾವು ಬಹಳ ಖಂಡಿಸ್ತೀವಿ. ಇವತ್ತು ಇದು ದೇಶದ್ರೋಹದ ಕೇಸ್ ಮಾಡಿ ಅವನ್ನ ತಕ್ಷಣ ಬಂಧಿಸಬೇಕು. ಯಾರೇ ಆಗಿದ್ರು ಪರವಾಗಿಲ್ಲ, ಅವ್ನು ಯಾವುದೇ ಕಾರಣಕ್ಕೂ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಭಯೋತ್ಪಾದಕನೇ. ಇಂಥ ಒಂದು ಬರವಣಿಗೆ ಇದೆ ಅಂದ್ರೆ ಅವನು ಭಯೋತ್ಪಾದಕ. ಅವನ್ನ ತಕ್ಷಣ ಬಂಧಿಸಿ ಅವನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸಬೇಕು. ಇವತ್ತು ಬಿಡದಿ ಭಾಗದಲ್ಲಿ ಇರ್ತಕ್ಕಂಥ ಟೊಯೋಟಾ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಉದ್ಯೋಗಿ ಅನ್ನೋದಕ್ಕಿಂತ ಕಿಡಿಗೇಡಿ ಪಾಕಿಸ್ತಾನಕ್ಕೆ ಜೈ, ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ. ಇದು ದೇಶದ್ರೋಹ ಕೆಲಸ. ಇಲ್ಲಿರ್ತಕ್ಕಂಥ ಯಾರೋ ಕನ್ನಡ ಬರೆಯಕ್ ಬರ್ತಕ್ಕಂಥವನೇ ಈ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ನಿಮ್ಗೆ ನಾಚಿಕೆ ಆಗಲ್ವಾ? ತಿನ್ನೋದು ಇಲ್ಲಿ ಅನ್ನ, ಇಲ್ಲಿ ನೀರು, ಇಲ್ಲಿ ಗಾಳಿ, ಇಲ್ಲಿ ಬೆಳಕು, ಇಲ್ಲಿ ಎಲ್ಲ ಪ್ರಕೃತಿ ತತ್ವಕ್ಕೆ ಬರ್ತಕ್ಕಂಥ ಎಲ್ಲ ಬಳಸ್ಕೊತಾ ಇದೀರಿ. ಅನ್ನ ತಿನ್ನಕ್ಕೆ ಇಲ್ಲಿಗೆ ಮೊದಲು ನಮಗೆ ಬೇರೆ ಅಂದ್ರೆ ಒಳಗಡೆ ಇಂಟರ್ನಲ್ ಆಗಿ ಎಂಪ್ಲಾಯ್ಸ್ ಇರ್ತಾರೆ, ಅವ್ರಿಗೆ ಕಮ್ಯುನಿಕೇಶನ್ ಹಾಕುವಂಥದ್ದು. ಯಾಕಂದ್ರೆ ಇಂಟರ್ನಲ್ ಆಗಿ ಏನಾದ್ರು ಈ ತರ ವಿಚಾರಗಳಿಗೆ ಇದಾಗಬಹುದು, ಏನೋ ಇನ್ಸಿಡೆಂಟ್ ಅಗ್ರವೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಫಸ್ಟ್ ಸಿಚುವೇಶನ್ ಅದನ್ನ ನಾವು ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ಅದನ್ನ ಫಸ್ಟ್ ಅದ ಕೆಲಸ ಮಾಡಿದೀವಿ. ನಂತರ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ನಾವು ಆ ವಿಚಾರ ಫೈಲ್ ಮಾಡಿ. ನೀವು ಕೊಟ್ಟಿಲ್ಲ, ಇದೇ ಒಂದ್ ನಿಮಿಷ ಮಾಹಿತಿನ ನೀವು ತಪ್ಪು ಮಾಹಿತಿನ ನೀವ್ ಹೇಳ್ಬೇಡಿ. ಅವ್ರಿಗೇನೆ ಹೇಳ್ದಂಗೆ ನಿಮ್ಗೆ ಯಾರು ಪೊಲೀಸ್ನವರು ಸರ್ ನಿಮಗೆ ಗೊತ್ತಿದ್ರೆ ನೀವು ಪಡ್ಕೊಳ್ಳಿ ಸರ್, ನೀವು ಪಡ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು. ನಿಮ್ಗೆ ಗೊತ್ತಾದ್ಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ ನಿಮ್ಮ ಹತ್ರ ಬಂದಿರೋ ಸರ್. ಆಯ್ತು ಇವಾಗ ಸರ್ ಇದು ಸರ್ ಒಂದ್ ನಿಮಿಷ ಸರ್ ಇಲ್ಲ ಉಲ್ಲೇಖ ಮಾಡಿದ್ರಿ. ಈ ರೀತಿ ಏನಾದ್ರು ಮುಂದುವರೆದಲ್ಲಿ ನಾವು ಪೊಲೀಸರಿಗೆ ದೂರು ಕೊಡ್ತೀವಿ ಅಂತ, ಈ ಕ್ರಮದಲ್ಲಿ ದೂರು ಕೊಡ್ತೀವಿ ಅಂತ ನೀವು ಉಲ್ಲೇಖ ಮಾಡಿಲ್ಲ. ಅಲ್ಲ ಅದನ್ನ ಎಲ್ಲ ಎಂಪ್ಲಾಯ್ಸ್ ಕೊಡ್ಬೇಕಾದಂತ ಮಾಹಿತಿ ಜೊತೆಗೆ ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಹಂಗ್ ಸುಮ್ನೆ ಕೂರಕ್ ಆಗಲ್ಲ ವಿಚಾರದಲ್ಲಿ. ಎಲ್ಲಾ ಎಂಪ್ಲಾಯ್ಸ್ಗೆ ಇನ್ನ ಅದನ್ನ ರಿಪೀಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹಾಕಿದೀವಿ ಹೊರತು ಬೇರೆ ಇದಿಲ್ಲ. ಇನ್ನೇನಾದ್ರೂ ಮಾಹಿತಿ